ನಮ್ಮ ಭಾರತದಲ್ಲಿ ಕ್ರಿಕೆಟ್ ಬರೀ ಕ್ರೀಡೆಯಾಗಿರದೆ ಜನರ ಜೀವನಾಡಿಯಾಗಿ ಬಿಟ್ಟಿದೆ. ಅದರಲ್ಲೂ IPL ಅಂದರೆ ಕ್ರಿಕೆಟ್ನ ಹಬ್ಬ. ಈ ಹಬ್ಬದಲ್ಲಿ ಈಗ ಟ್ರೆಂಡಿಂಗ್ನಲ್ಲಿ ಇರೋ ಹೆಸರು ರಿಯಾನ್ ಪರಾಗ್. ಕೆಲವರು ಇವರನ್ನ ಬ್ಯಾಡ್ ಬಾಯ್ ಅಂತ ಕರಿತಾ ಇದ್ದಾರೆ, ಇನ್ನು ಕೆಲವರು ಇವರೇ ಮುಂದಿನ ಮ್ಯಾಚ್ ವಿನ್ನರ್ ಅಂತ ಹೇಳ್ತಿದ್ದಾರೆ. IPL 2026ರ ಸೀಸನ್ ನಲ್ಲಿ ರಿಯಾನ್ ಪರಾಗ್ ಅಬ್ಬರ ಜೋರಾಗಿದೆ. ಕೇವಲ ಕ್ರೀಸ್ ನಲ್ಲಿ ಮಾತ್ರವಲ್ಲದೆ ಡ್ರೆಸ್ಸಿಂಗ್ ರೂಮ್ ವಿವಾದದಲ್ಲಿಯೂ ಕೂಡ ಸದ್ದು ಮಾಡುತ್ತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಯಾರಿದು ರಿಯಾನ್ ಪರಾಗ್, ಅವರ ಈ ಪರ್ಫಾರ್ಮೆನ್ಸ್ ಹಿಂದಿರುವ ಸತ್ಯವೇನು ಅನ್ನೋದನ್ನ ನೋಡೋಣ ಬನ್ನಿ. Sparkler Naveen, where we spark young minds. ಬಂಧುಗಳೇ, ನಮ್ಮ ರಿಯಾನ್ ಪರಾಗ್ ಅವರು ಜನಿಸಿದ್ದು ಭಾರತದ ಅಸ್ಸಾಂನ ಗುವಾಹಟಿಯಲ್ಲಿ. ಕ್ರಿಕೆಟನ್ನೇ ಉಸಿರಾಗಿಸಿಕೊಂಡವರು. ಅವರ ತಂದೆ ಕ್ರಿಕೆಟರ್. ಅಸ್ಸಾಂ ಪರವಾಗಿ ಕ್ರಿಕೆಟ್ ಪಂದ್ಯವನ್ನ ಆಡಿದ ಪರಾಗ್ ದಾಸ್ ಅವರ ಹೆಸರು. ಅವರ ತಾಯಿ ರಾಷ್ಟ್ರೀಯ ಈಜುಪಟು. ಕ್ರೀಡಾ ಫ್ಯಾಮಿಲಿ ಹಿನ್ನೆಲೆಯಿಂದ ಬಂದ ರಿಯಾನ್ಗೆ ಮೊದಲಿಂದಲೂ ಆಟದ ಬಗ್ಗೆ ಆಸಕ್ತಿ. ರಿಯಾನ್ ಪರಾಗ್ ಅವರು ಇಂಡಿಯಾ ಪರವಾಗಿ ಅಂಡರ್-19 ವಿಶ್ವಕಪ್ ಅನ್ನು ಆಡಿ ಅಲ್ಲಿ ಮಿಂಚಿ ನಂತರ IPLಗೆ ಪಾದಾರ್ಪಣೆ ಮಾಡಿದರು. ರಿಯಾನ್ ಪರಾಗ್ ಅವರಿಗೆ ಆರಂಭದ ದಿನಗಳು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಪರ್ಫಾರ್ಮೆನ್ಸ್ ತೋರದಿದ್ದರೆ ತಂಡದಿಂದ ಹೊರ ಉಳಿಯಬೇಕಿತ್ತು. ಕೆಲವೇ ಪಂದ್ಯಗಳು ಅವಕಾಶ. ರಿಯಾನ್ ಪರಾಗ್ ಬ್ಯಾಡ್ ಬಾಯ್ ಇಮೇಜ್ ಮತ್ತು ವಿವಾದಗಳು. ಎಲ್ಲರಿಗೂ ರಿಯಾನ್ ಪರಾಗ್ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಅವರ ಆಟಿಟ್ಯೂಡ್. ಮೈದಾನದಲ್ಲಿ ಅವರ ಅತಿರೇಕದ ಸಂಭ್ರಮಾಚರಣೆ, ಎದುರಾಳಿಗಳ ಜೊತೆ ಜಗಳ, ವಾಗ್ವಾದ. ಈಗ IPL 2026ರಲ್ಲೂ ಕೂಡ ಇವರ ಹೆಸರು ಮುಂಚೂಣಿಯಲ್ಲಿ ಇದೆ. ಆದರೆ ಬೇರೆ ವಿಚಾರಕ್ಕೆ. ಅದು ಏನಪ್ಪಾ ಅಂದ್ರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿಪ್ಪಿಂಗ್ ಮಾಡಿದ ಆರೋಪವನ್ನ ಹೊತ್ತಿದ್ದಾರೆ. ಈಗ IPL 2026ರಲ್ಲಿ ನಡೆದಿರುವ ಆ ವಿವಾದ ಎಲ್ಲವೂ ಅವರನ್ನ ಸೋಷಿಯಲ್ ವಿಡಿಯೋಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡೋದಕ್ಕೆ ಕಾರಣ ಆಯಿತು. ಗರ್ವದ ಹುಡುಗ ಅನ್ನೋ ಮುದ್ರೆ ಅವರ ಮೇಲೆ ಬಿತ್ತು. ಈ ಆಕ್ರಮಣಕಾರಿ ಸ್ವಭಾವವನ್ನ ನೋಡಿದ ಜನರು ಇವರು ಸಿಕ್ಕಿ ಬಿದ್ದ ನಂತರ ಎಲ್ಲ ಕಡೆ ಟ್ರೋಲ್ ಮಾಡಿ ವಿವಾದವನ್ನ ಸೃಷ್ಟಿಸಲು ಕಾರಣವಾಯಿತೇ ಅವರ ಆಕ್ರಮಣಕಾರಿಶೀಲ ಮನೋಭಾವ. ರಿಯಾನ್ ಪರಾಗ್ 2024ರ ಸೀಸನ್ನಲ್ಲಿ 573 ರನ್ಗಳನ್ನು ಗಳಿಸಿದ್ರೆ 2025ರಲ್ಲಿ 393 ರನ್ಗಳನ್ನು ಗಳಿಸಿದ್ರು. ಈ ಬಾರಿ DC ವಿರುದ್ಧ 90 ರನ್ ಹೊಡೆದಿದ್ದು ಬಿಟ್ಟರೆ ಉಳಿದ ಎಲ್ಲ ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಅವರಿಂದ ಬಂದಿರಲಿಲ್ಲ. ರಿಯಾನ್ ಪರಾಗ್ ಒಬ್ಬ ಅತ್ಯುತ್ತಮ ಆಟಗಾರ, ಅತ್ಯುತ್ತಮ ಟ್ಯಾಲೆಂಟ್ ಇರುವಾತ. ಆದರೆ ಅವನು ನಡೆಯುತ್ತಿರುವ ಹಾದಿ ಮಾತ್ರ ತಪ್ಪಿದೆ. ಅವನಿಗೆ ಬುದ್ಧಿ ಹೇಳುವಂತಹ ಒಬ್ಬ ಗೆಳೆಯ ಬೇಕಿದೆ, ಅಥವಾ ಬುದ್ಧಿ ಹೇಳಿ ತಿದ್ದಿ ನಡೆಯುವ ಕೋಚ್ನ ಅವಶ್ಯಕತೆ ಇದೆ. ನಮ್ಮ ರಿಯಾನ್ ಪರಾಗ್ ಅವರು ಬದಲಾಗುತ್ತಾರಾ ಇಲ್ಲವಾ? ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.